ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯಕ್ಕೆ ಪ್ರಕೃತಿ ಇತ್ತ ಕಾಣಿಕೆ. ನಿಸರ್ಗದ ಸೊಬಗು ಶಕ್ತಿಗಳನ್ನೆಲ್ಲ ಮೈಗೂಡಿಸಿಕೊಂಡು ಮೆರವೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಕನ್ನಡ ನಾಡಿನ ಜನಸಂಖ್ಯೆಯಲ್ಲಿ 3% ಮಾತ್ರ ಇದ್ದರೂ ಉತ್ತರ ಕನ್ನಡ ಜಿಲ್ಲೆ ಸಮೃದ್ಧ ಜಿಲ್ಲೆ. ಜಿಲ್ಲೆಯ 80%ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯವನ್ನು ಹೊಂದಿರುವ ಈ ಜಿಲ್ಲೆ ರಾಜ್ಯದ ಅರಣ್ಯದ ಆದಾಯಗಳಲ್ಲಿ ಅತ್ಯಂತ ಹಿರಿಯ ಪಾತ್ರ ವಹಿಸುತ್ತಿದೆ. ಬಾ, ಯಾಣ ಕತೆ ಗೊತ್ತಾ ನಿಂಗೆ? ಗೊತ್ತಾ? ಸ್ವಲ್ಪ ಹೇಳು ಬಾ. ಭಸ್ಮಾಸುರ ಸುಟ್ಟಾಕದಲ್ಲ? ಬಸವೇಶ್ವರ ಸುಟ್ಟಾಕದಲ್ವಾ? ಭಸ್ಮಾಸುರ ಸುಟ್ಟಾಕದ ಅಲ್ಲ, ಹೌದು. ಭಸ್ಮಾಸುರ ಶಿವನ ಹತ್ರ ತಪಸ್ ಮಾಡಿ ವರ ತಗೊಂತಾನೆ. ಏನಂತ? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನಲ್ವಾ, ಅಸುರರು ಅವರು, ನಾನು ಯಾರ ತಲೆ ಮೇಲೆ ಕೈ ಇಡುತ್ತೆ ಅವರು ಸುಟ್ಟು ಬುದ್ಧಿ ಆಗ್ಬೇಕಂತ ಘೋರ ತಪಸ್ ಮಾಡಿ ಶಿವ ಗೊತ್ತಲ್ಲ ಏನ್ ಕೇಳಿದ್ರು ಕೊಡುದು. ಶಿವನ ಹತ್ರ ತಪಸ್ ಮಾಡಿದ ತಕ್ಷಣ ಶಿವ ವರ ಕೊಡ್ತಾನೆ, ನೀನು ಯಾರ ತಲೆ ಮೇಲೆ ಕೈ ಇಡ್ತೀಯೋ ಅವರು ಸುಟ್ಟು ಭಸ್ಮ ಹೋಗ್ತಾರೆ ಅಂತ ವರ ಕೊಟ್ಟಾದ್ಮೇಲೆ ಭಸ್ಮಾಸುರ ಟೆಸ್ಟ್ ಮಾಡ್ಬೇಕಲ್ಲ ವರ ವರ್ಕ್ ಆಗ್ತದೆ ಇಲ್ಲ ಅಂತ. ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕಂತ ಶಿವನ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೋಗ್ತಾನೆ. ಅವಾಗ ಶಿವ ಕೈಲಾಸದಿಂದ ಓಡೋಗಿ ವಿಷ್ಣು ದೇವರ ಹತ್ರ ಸಹಾಯ ಕೇಳ್ತಾರಂತೆ, ಈ ಸಂಕಷ್ಟದಿಂದ ನನ್ನನ್ನು ಪರಮಾಡು ಅಂತ. ಆವಾಗ ವಿಷ್ಣು ದೇವರು ಮೋಹಿನಿ ರೂಪ ತಾಳಿ, ಅಂದ್ರೆ ಸುಂದರ ಕನ್ಯೆಯ ರೂಪ ತಾಳಿ, ಈ ಭಸ್ಮಾಸುರ ಶಿವನ ಅಟ್ಟಿಡ್ಸ್ಕೊಂಡು ಬರ್ತಿದ್ನಲ್ಲ ಈ ಜಾಗ ಯಾಣ, ಇಲ್ಲಿಗೆ ಬಂದು ಏನಂದ್ರೆ ಇವಂಗೆ ಭಸ್ಮಾಸುರಂಗೆ ಈ ಹೆಣ್ಣಿನ ಮೇಲೆ ಒಲವು ಜಾಸ್ತಿ ಇತ್ತಂತೆ. ಅದಕ್ಕೋಸ್ಕರ ವಿಷ್ಣು ದೇವರು ಮೋಹಿನಿ ರೂಪ ತಾಳಿದ್ದು. ಮೋಹಿನಿ ರೂಪ ತಾಳಿ ವಿಷ್ಣುವಿನ ಈ ಭಸ್ಮಾಸುರನ ಕಣ್ಣೆದ್ರಿಗೆ ಬಿದ್ದಾಗ ಅವನಿಗೆ ಹೆಣ್ಣಿನ ಮೇಲೆ ಒಲವು ಆಗ್ತದಲ್ವಾ, ಆವಾಗ ನನ್ನ ನೀನು ಪಡ್ಕೊಳ್ಬೇಕಂದ್ರೆ ನಾನು ಮಾಡಿರೋ ಥರ ನೃತ್ಯ ನೀನು ಮಾಡಬೇಕು ಅಂತ ಮೋಹಿನಿ ಭಸ್ಮಾಸುರನಿಗೆ ಹೇಳುದಂತೆ. ಆವಾಗ ಸರಿ ಮಾಡ್ತೇನೆ ಅಂದ್ಬಿಟ್ಟು ಆ ಭಂಗಿ ಏನಿದೆ, ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಭಂಗಿಗಳಿರುತ್ತಲ್ಲ, ಆ ಮಾಡ್ತಾ ಮೋಹಿನಿ ತನ್ನ ಕೈಯನ್ನ ತನ್ನ ತಲೆ ಮೇಲೆ ಇಡ್ತಾಳೆ. ಆವಾಗ ಭಸ್ಮಾಸುರ ಅದೇ ಗುಂಗಲ್ಲಿ ಅವಳನ್ನು ನೋಡ್ತಾ ಆ ಭಂಗಿ ಏನಿದೆ ಡ್ಯಾನ್ಸ್ ಕೈ ತಗೊಂಡು ತಲೆ ಮೇಲೆ ಇಟ್ಕೊಬಿಡ್ತಾನೆ. ಆವಾಗ ಅವನು ಯಾರ ತಲೆ ಮೇಲೆ ಕೈ ಇಟ್ಟರು ಸುಟ್ಟೋಗ್ತಾರಲ್ವಾ, ಈಗ ಅವ್ನು ತನ್ನ ತಲೆ ಮೇಲೆ ತಾವು ಕೈ ಇಟ್ಕೊಂಡ, ಆವಾಗ ಸುಟ್ಟೋದ. ಆವಾಗ ಏನು ಉದ್ಭವವಾದ ಬೆಂಕಿಯ ತೀವ್ರತೆ ಏನಿತ್ತಲ್ವಾ, ಅದರಿಂದ ಈ ಸುತ್ತಮುತ್ತ ಯಾಣದ ಪ್ರದೇಶಗಳೆಲ್ಲ ಅಂದ್ರೆ ಕಪ್ಪಾದವು ಅಂತ ಏನೋ ಇತಿಹಾಸ ಪ್ರಕಾರ ಇದೆ. ಅಂದ್ರೆ ಇಲ್ಲಿ ಮಣ್ಣುಗಳೆಲ್ಲ ಸ್ವಲ್ಪ ಕಪ್ಪು ಆ ಥರ ವಾತಾವರಣ ಎಲ್ಲ ಕಪ್ಪು, ಅಷ್ಟು ತೀವ್ರತೆಯಿಂದ ಬೆಂಕಿ ಉದ್ಭವ ಆಗಿತ್ತಂತೆ. ಆ ಉದ್ಭವ ಆದಾಗ 2 ಶಿಖರಗಳು ಉದ್ಭವವಾಗಿ ಇಲ್ಲಿನ ಜನರು ಶಿವ ಯಾವ ಜಾಗದಲ್ಲಿ ನಿಂತಿದ್ದ ಆ ಜಾಗವನ್ನು ಭೈರವೇಶ್ವರ ಶಿಖರ ಎಂದು ಕರೆದು, ವಿಷ್ಣು ಯಾವ ಜಾಗದಲ್ಲಿ ನಿಂತಿದ್ದ ಆ ಜಾಗನ ಮೋಹಿನಿ ಶಿಖರ ಅಂತ ಕರೀತಾರೆ. ಅದಕ್ಕೋಸ್ಕರ ಭೈರವ ಶಿಖರ ಮತ್ತೆ ಮೋಹಿನಿ ಶಿಖರ ಇಲ್ಲಿ ಇರುವುದು. ಇನ್ನೊಂದು ಏನಂತಂದ್ರೆ ಅಲ್ಲಿ ಸ್ವಯಂಭೂ ಉದ್ಭವ ಲಿಂಗ ಇದೆ ಶಿವಂದು, ಯಾರು ಪ್ರತಿಷ್ಠಾಪನೆ ಮಾಡಿದ್ದಲ್ಲ, ಅದು ತಾನಾಗೇ ಅಲ್ಲಿದೆ. ಅಂದ್ರೆ ಆ ಶಿಖರ ಏನಿದೆಯಲ್ಲ ಅಲ್ಲಿ ಯಾರು ನೀರು ಕಲೆಕ್ಷನ್ ಏನು ಕೊಟ್ಟಿಲ್ಲ, ಪೈಪ್ ಕಲೆಕ್ಷನ್ ಏನೂ ಇಲ್ಲ ಅಲ್ಲಿ. ಬಟ್ ಮೇಲಿಂದ ಆ ಶಿವಲಿಂಗದ ಮೇಲೆ ಒಂದು ತುಟ್ಟು ನೀರು ಬೀಳ್ತಾನೆ ಇರುತ್ತೆ. ಅದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ. ಟೆಂಪಲ್ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ ಯಾರಿಗೂ, ಆದರೆ ತೋರಿಸ್ತೀನಿ. ಆ ಮೇಲಿಂದ ನೀರು ಬೀಳೋದು ನೋಡ್ಬೋದು ನಾವು ಟೆಂಪಲ್ ಎದುರುಗಡೆ ನಿಂತಾಗ
ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರೆ ನೋಡ್ಬೋದು ತುಟುಕು ಬೀಳೋದು ಆ ಲಿಂಗದ ಮೇಲೆ 2 ಮೀಟರ್ಸ್ ಏನೋ ಇದೆ ಲಿಂಗ, ಲಿಂಗ ಅದು. ಅಂದ್ರೆ ಆ ನೀರು ಎಲ್ಲಿಂದ ಬಂದು ಶಿವನ್ ತಲೆ ಮೇಲೆ ಬೀಳುತ್ತೆ ಅಂತ ಇನ್ನೂವರೆಗೂ ಯಾರಿಗೂ ಕಂಡುಹಿಡಿಯಕ್ಕಾಗಿಲ್ಲ ಅಂತೆ. ಅಂದ್ರೆ ಅದು ಉಬ್ಬಾಗಿರೋ ಕಲ್ಲಲ್ವಾ, ಮೇಲ್ಗಡೆ ನೀರು ಹೆಂಗಿದೆ ಅಂತ. ಸೊ ಆ ಥರ ಇನ್ನು ಉಳಿದಿರೋ ವಿಷಯಗಳನ್ನ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡುವ. ಓಕೆ, ಬಾಯ್. ಆ್ಯಕ್ಚುಲಿ ಇಲ್ಲಿ ಎಂಟ್ರೆನ್ಸಿಂದ 1.5 ಕಿಲೋಮೀಟರ್ ತನಕ ನಡಿಬೇಕು, ಫುಲ್ ವಾಕ್ ಟ್ರೆಕ್ಕಿಂಗ್ ಥರ. ಬನ್ನಿ ಹೋಗೋಣ. ಆವಾಗಲೇ ಹೇಳಿದಾಗೆ ಆ ತೀವ್ರತೆಯಿಂದ ಬೆಂಕಿ ಏನು ಉದ್ಭವ ಆಗಿತ್ತಲ್ಲ, ಅದರಿಂದ ಈ ಸುತ್ತಮುತ್ತ ಪ್ರದೇಶ ಎಲ್ಲ ಒಂಥರ ಕಪ್ಪು ಕಪ್ಪು ಮಣ್ಣಿನಿಂದ ಆವರಿಸಿತ್ತು, ಆ ಬಂಡೆ ಪುಡಿಯಿಂದೆಲ್ಲ. ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು, ಇದೆಲ್ಲ ಮಣ್ಣು ನೋಡಿ, ಒಂಥರ ಮಸಿ ಥರ ಇದೆ ಮಣ್ಣು, ಕಪ್ಪಾಗಿ ಲೈಕ್ ದಿಸ್. ಬಂಡೆಗಳಲ್ಲ, ಅದು ಮಣ್ಣು ಲೈಕ್ ದಿಸ್. ಇಲ್ಲಿಗೆ ಬರಬೇಕಾದ್ರೆ ಎಲ್ಲ ಕಡೆ ಬೋರ್ಡ್ಗಳಿದೆ, ಯಾಕಂದರೆ ಇದು ರೋಡು, ಈ ಕಡೆಯಿಂದನೇ ಹೋಗಬೇಕು. ಸುತ್ತಮುತ್ತ ನದಿ ಹರಿತಿದೆ, ಯಾವುದೇ ಕಾರಣಕ್ಕೂ ಈ ಕ್ರಾಸ್ ಮಾಡಿ ಆ ಕಡೆ ಹೋಗಿ ನದಿ ಕಡೆ ಹೋಗೋದು ಯಾವುದು ಮಾಡಬಾರ್ದು ಅಂತ. ನೋಡು, ಆ್ಯಕ್ಚುಲಿ ಇಲ್ಲಿ ತುಂಬ ವಾದ ವಿವಾದಗಳು ಇವೆ. ಅಂದರೆ ಬಂಡೆ ನಿಜವಾಗ್ಲೂ ಭೈರವೇಶ್ವರ ಮತ್ತು ವಿಷ್ಣು ದೇವರಿಂದ ಆ ಕಥೆಯಿಂದ ಸ್ಥಾಪನೆ ಆಯಿತಾ, ಇಲ್ಲ ಸೈಂಟಿಫಿಕ್ ಆಗಿ ಏನಾದರೂ ಕಾರಣ ಇದೆಯಾ ಅಂತ ತುಂಬ ವಾದ ವಿವಾದಗಳು ಇದೆ. ಬಟ್ ಸ್ಟಿಲ್ ಇಲ್ಲಿನ ಜನರೇನಿದ್ದಾರೆ ತುಂಬ ವರ್ಷಗಳಿಂದ ಇಲ್ಲಿದ್ದವರು ಅದನ್ನು ನಂಬ್ತಾರೆ, ಹಾಗೆ ದೇವ್ರನ್ನ ಪೂಜೆ ಮಾಡ್ತಾ ಬಂದಿದ್ದಾರೆ ಸಹ. ಯಾವ ರೀತಿ ಇಲ್ಲಿನ ಪ್ರದೇಶ ಇದೆ ನೋಡಿ, ಈ ಥರ ಕಪ್ಪು ಮಣ್ಣು ಎಲ್ಲಿ ಕಾರಣಕ್ಕೆ ಸಿಗಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಎಂಟ್ರೆನ್ಸು ಟೆಂಪಲ್ ಹತ್ರ, ಅಂದರೆ ಇಲ್ಲಿಂದ ಸ್ಟೆಪ್ಸ್ ಸ್ಟಾರ್ಟ್ ಆಗುತ್ತೆ ಮೇಲೆ. ಇಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಶಿಖರದ ವ್ಯೂ ಕಾಣುತ್ತೆ ಸೈಡಿಂದ, ವಂಡರ್ಫುಲ್. ನೋಡಿ ಇಲ್ಲೂ ಕೂಡ ನೀವು ನೋಡ್ಬೋದು, ಈ ಸುತ್ತಮುತ್ತಲ ಪ್ರದೇಶ ಮಣ್ಣೇನಿದೆ ಫುಲ್ ಕಪ್ಪು, ಈ ಯಾಣ ಜಾಗ ಮಾತ್ರ ನೋಡಿ, ಇದೆಲ್ಲ ಕಲ್ಲಲ್ಲ ಮಣ್ಣಿದೆ. ತುಂಬ ಪೀಸ್ಫುಲ್ ಜಾಗ ಇದು. ಈ ಬೆಂಗಳೂರು ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ನಿಮ್ಮೂರಲ್ಲಿ ಬೀಚ್ ಬಿಟ್ಟರೆ ಇನ್ನೇನೂ ಇದೆ ಅಂತ ಇದ್ರಾ, ಸೊ ತೋರಿಸ್ಬೇಕಂತ. ಇಷ್ಟೇ ಅಲ್ಲ, ತುಂಬ ಇದೆ ಪ್ಲೇಸಸ್. ಆ್ಯಕ್ಚುಲಿ ಯಾಣ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ. ಯಾಣಕ್ಕೆ ಬಂದು ಎಲ್ಲ ಚೆನ್ನಾಗಿ ಅನಿಸ್ತು. ಎಲ್ಲ ಗುಡ್ಡ ಬೆಟ್ಟ ಎಲ್ಲ ಭಾಳ ಉದ್ದ ಇದೆ. ಇಲ್ಲೆಲ್ಲ ಪ್ರದೇಶಗಳೆಲ್ಲ ಚಂದ ಇದೆ. ಇಲ್ಲಿ ನೀರು, ಬೆಟ್ಟ, ಗುಡ್ಡ, ದೇವಸ್ಥಾನ ಎಲ್ಲ ಚಂದವಿದೆ. ಇಲ್ಲೆಲ್ಲ ನೋಡಲು ತುಂಬ ಖುಷಿಯಾಗುತ್ತದೆ. ಗಣಪತಿ ದೇವಸ್ಥಾನ ಸಿಗುತ್ತೆ ಇಲ್ಲಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಗಣಪತಿ ಕೈ ಮುಗಿತೀವಲ್ವ, ಆ ಥರ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಇಲ್ಲಿ ಕೂಡ ಈ ಮಣ್ಣು ಏನೋ ಸುಟ್ಟಿದ ಥರ ಇದೆ ನೋಡಿ. ಇಲ್ಲಿ ಯಾರೋ ಗಣಿಗಾರಿಕೆ ಮಾಡಿಲ್ಲ, ಏನಿಲ್ಲ. ಸೊ ಇಲ್ಲಿ ಮಣ್ಣು ಇರೋದು ಹಾಗೆ, ಯಾವುದೇ ರೀತಿ ಗಣಿಗಾರಿಕೆ ಇಲ್ಲ, ಏನಿಲ್ಲ ಇಲ್ಲಿ.
ನೋಡಿದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಸಿಗೋಲ್ಲ. ಇಲ್ಲಿ ಬಂದು ನೋಡಿದ್ರೆ ತುಂಬ ನೆಮ್ಮದಿಯಾಗಿದೆ ಈ ಸ್ಥಳ. ಇದು ಯಾಣ ಕೇವ್. ಇದು ಅಂದರೆ ನಾವು ಆ ಕಡೆ ಏನು ಹೋದಿವಲ್ಲ ಅದು ಭೈರವೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ. ಭೈರವೇಶ್ವರ ಶಿಖರದ ಕೆಳಗಡೆ ನಾವು ಶಿವಲಿಂಗವನ್ನು ನೋಡಿದ್ವಿ. ಇದು ಈ ಕಡೆ ಟೆಂಪಲ್ ಒಳಗಿಂದ ಈ ಕಡೆ ಸ್ವಲ್ಪ ದಾರಿ ಇದೆ, ಆ ಕಡೆಯಿಂದ ಬಂದರೆ ಇದು ಯಾಣ ಕೇವ್. ಇದು ಶಿವರಾಜ್ ಕುಮಾರ್ ಮತ್ತು ರಮೇಶ್ ನಟಿಸಿರುವಂತಹ ನಮ್ಮೂರ ಮಂದಾರ ಹೂವೆ ಚಿತ್ರದ ಶೂಟಿಂಗ್ ಇಲ್ಲೇ ಆಗಿರೋದು. ಬನ್ನಿ ಈ ಕಡೆಯಿಂದ ಹೋದರೆ ದಿಸ್ ಇಸ್ ಯಾಣ ಕೇವ್. ಆ್ಯಕ್ಚುಲಿ ಹೊರಗಡೆ ಎಷ್ಟು ಬಿಸಿಲಿದೆ ಅಲ್ವಾ, ಬಟ್ ಇಲ್ಲಿ ಕೇವ್ ಒಳಗಡೆ ಬರ್ತಿದ್ದಾಗ ಎಷ್ಟು ತಂಪಿದೆ ಅಂದರೆ ಕೋಲ್ಡ್ ಇದೆ ಫುಲ್ಲು. ಒಂಥರ ಐಸ್ ಥರ ಫೀಲ್ ಆಗೋದು, ಅಷ್ಟು ಕೋಲ್ಡ್ ಇದೆ ಇಲ್ಲಿ ಒಳಗಡೆ. ಹಕ್ಕಿಗಳು, ಈ ಬಾಗ್ಲಿಗಳು, ಮತ್ತು ಮೇಲಿಂದ ನೋಡ್ತಿರೋ ಸೂರ್ಯನ ಕಿರಣ ಕೆಳಗಡೆ ಬೀಳುತ್ತೆ. ಬಟ್ ನಾನು ಬಂದಿರೋ ಟೈಮು ಸಂಜೆ ಆಗಿರೋದ್ರಿಂದ ಅಷ್ಟೊಂದು ಕಾಣಿಸಲ್ಲ ಸೂರ್ಯನ ಕಿರಣಗಳು. ಇಲ್ಲಿ ನೋಡಿ ಪ್ಲೇಸ್ ವಿಸಿಟ್ ಮಾಡಿದ್ದಾರೆ, ಬಟ್ ಅವ್ರಿಗೆ ಸ್ಟೋರಿ ಏನು ಗೊತ್ತಿಲ್ಲ. ಬಟ್ ಕೆಲವ್ರು ಗೊತ್ತಿದ್ದಾರೆ ಇದ್ದಾರೆ ಇಲ್ಲಿ ಪ್ಲೇಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳ್ತಾರಂತೆ. ಕೇಳೋಣ. ನಾವು ರಾಯಚೂರು ಕಡೆಯಿಂದ ಬಂದಿದ್ದು ಫಸ್ಟ್ ಟೈಮ್. ಇದು ಆಲ್ ಕರ್ನಾಟಕ ಟೂರ್ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು. ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಿದ್ರಿ ಇಲ್ಲಿ ಬಂದಾಗ? ಉತ್ತರ ಕನ್ನಡ ಬಂದಾಗ ಇನ್ನೂ ಇದೇ ಸ್ಟಾರ್ಟಿಂಗ್ ಪ್ಲೇಸ್ ಇದೆ. ಯಾಣಕ್ಕೆ ಫಸ್ಟ್ ಬಂದಿದ್ದು. ತುಂಬ ದಿನಗಳಿಂದ ಕನಸು, ಮೊಬೈಲಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ ವೀಡಿಯೋ ಯಾಣ ಹೋಗ್ಬೇಕಂತ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಸಾಲ ಪಾಲ ಆದರೂ ಮಾಡಿ ಒಂದ್ಸಲ ವಿಸಿಟ್ ಮಾಡಬೇಕು ಪ್ಲೇಸ್ ಇದು. ಎಲ್ಲರೂ ಬಂದು ಒಂದ್ಸಲ ಫ್ಯಾಮಿಲಿ ಕರ್ಕೊಂಡ್ಬಂದು ನೋಡೋಂಥ ಪ್ಲೇಸಸ್ಸು. ಅದು ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ನಮ್ಗಿನ್ನ ಹೇಳ್ಕೊಳಕ್ಕೆ ಹೆಮ್ಮೆ. ಎಲ್ಲರೂ ತಪ್ಪದೇ ಬಂದು ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗ್ರಿ. ಇವಾಗ ಇಲ್ಲಿಂದ ಯಾವ ಪ್ಲೇಸ್ಗೆ ಹೋಗ್ತೀರಾ? ಉತ್ತರ ಕನ್ನಡದಲ್ಲಿ ಗೋಕರ್ಣ ಹೋಗ್ತಾ ಇದ್ದೀವಿ. ಗೋಕರ್ಣ ಹೋಗ್ತೀರಾ, ಆಮೇಲೆ ಮುರುಡೇಶ್ವರ ಬರಲ್ವ? ನಮ್ಮೂರು ಮುರುಡೇಶ್ವರ ಅಲ್ಲಿಗೆ ಇದೆ. ಓಕೆ, ಟೋಟಲ್ 7 ದಿನ ಟ್ರಿಪ್ ಇದೆ. ಎಷ್ಟೋ ಬಿಸಿ ವರ್ಕ್ ಇದ್ರು ಎಲ್ಲ ಇದು ಮಾಡ್ಕೊಂಡು ನಮ್ಮ ಫ್ರೆಂಡು ರಾಜು ಕೆಲಸದಿಂದ ತೆಗೆದಾಕ್ತಾರಂದ್ರು ಹಾಗೆ ಬಂದ್ಬಿಟ್ಟಿದ್ದಾರೆ ಅವರು. ಕೆಲವರು ನಮ್ಮ ಕಡೆ ಬಂದಾಗ ನಿಮ್ಮ ಕಡೆ ಬರೀ ಬೀಚ್ ಬಿಟ್ರೆ ಏನು ಇಲ್ಲ ಅಂತಾರೆ. ಅದೆಲ್ಲ ಸುಳ್ಳು. ಇಷ್ಟು ಅದಕ್ಕೋಸ್ಕರ ನೇಚರ್ನ ನೋಡಿ ಅದು ಕಣ್ಣುಗಳಿಗೆ ಎಲ್ಲಿಲ್ಲದ ಆನಂದ ಕೊಡುತ್ತೆ. ಹೃದಯ ಮುಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಪ್ಲೇಸ್ ಆಗಿದೆ. ನೋಡಿದರೆ ಭಾಳ ಖುಷಿ ಆಗುತ್ತೆ. ಯಾರೇ ಆಗಲಿ ಫ್ಯಾಮಿಲಿ ಯಾರನ್ನ ಫ್ರೆಂಡ್ಸ್ ಯಾರನ್ನ ಬರಬೇಕಾದ್ರೆ ಪೀಸ್ಫುಲ್ ಆದ ಪ್ಲೇಸ್ ಇದೆ. ಇದು ಒಳ್ಳೆ ಎಂಜಾಯ್ ಮಾಡ್ಬೋದು. ಈ ಮುರುಡೇಶ್ವರ ಈ ಕಡೆ ಉಡುಪಿ, ಮಂಗಳೂರು, ಕುಂದಾಪುರ ಕಡೆ ಏನಿದೆ ಬರೀ ಬೀಚ್ ಬಿಟ್ಟರೆ ಏನೇನಿದೆ, ಆಕ್ಟಿವಿಟೀಸ್ ಬಿಟ್ಟರೆ ಇನ್ನೇನಿದೆ ಅಂತ ಕೇಳೋರು ಈ ಅಣ್ಣಂದ್ರ ಮಾತುಗಳು ಕೇಳಬೇಕು. ಅಂದರೆ ಟೆಂಪಲ್ಸ್ ಆಗಿರ್ಬೋದು, ಇತಿಹಾಸ ಇರ್ಬೋದು, ಹಳೆ ದೇವಸ್ಥಾನಗಳಿರ್ಬೋದು, ಎಲ್ಲ ಕಡೆ ನೆಮ್ಮದಿ ಸಿಗುತ್ತೆ. ಇಲ್ಲಿ ಬಂದು ವಿಸಿಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅವರು. ಮಾತು ಕೇಳಿ ಖುಷಿ ಆಯಿತು. ಥ್ಯಾಂಕ್ಸ್ ಬ್ರೋ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ನೋಡೋಕೆ ಹೋಗ್ತಿರೋಂಥ ಭಕ್ತರು ಇಲ್ಲಿ ಯಾಣಕ್ಕೆ ವಿಸಿಟ್ ಮಾಡಿದ್ದಾರೆ. ಸೊ ಅವ್ರ ಬಾಯಿಂದ ಯಾಣ ಬಂದಿರೋದು ಹೆಂಗನ್ನಿಸ್ತು ಅಂತ ಕೇಳೋಣ. ಸ್ವಾಮಿ ಶರಣಂ. ಚೆನ್ನಾಗೈತೆ. ಹೋಟೆಲ್ ಹೋಯ್ತೀನಿ, ಅಲ್ಲಿಂದ ಇದು ಅನ್ನಪೂರ್ಣೇಶ್ವರಿ, ಶೃಂಗೇರಿ, ಮುರುಡೇಶ್ವರ ಈ ಕಡೆ ಹೋಗೋದು. ಮುರುಡೇಶ್ವರ ಆ ಕಡೆ ಮುಗಿಸ್ಕೊಂಡೇ ಬರ್ತಿರೋದು. ತುಂಬ ಚೆನ್ನಾಗೈತೆ. ಉತ್ತರ ಕನ್ನಡ ಚೆನ್ನಾಗಿದೆ. ನಿಮ್ದಲ್ಲಿ ಯಾವ ಊರು ಅಂದ್ರೆ? ಮೈಸೂರು ಸ್ವಾಮಿ. ಮೈಸೂರು ಸಖತ್ತಾಗಿದೆ. ಸೂಪರ್ ಸ್ವಾಮಿ. ಸಾಂಸ್ಕೃತಿಕರಾಗಿದೆ. ತುಂಬ ಚೆನ್ನಾಗೈತೆ. ಬಂದಿದೆ. ತಿರ್ಗಾ ಬನ್ನಿ, ಇನ್ನೊಂದ್ಸಲ ಬನ್ನಿ. ಹುಷಾರಾಗಿ ಹೋಗಿ. ಶರಣಮಯ್ಯಪ್ಪ. ಶರಣಮಯ್ಯಪ್ಪ. ನಿಮ್ಗೆ ಒಳ್ಳೇದಾಗಲಿ, ಹುಷಾರಾಗಿ ಎಲ್ಲ ಮನೆಗೆ ಹೋಗಿ. ಇನ್ನೊಂದು ವಿಷಯ ಹೇಳ್ಬೇಕಂತಿದ್ದೆ. ಯಾಣದ ಕತೆ ಏನು ಹೇಳಿದ್ನಲ್ವ ಭಸ್ಮಾಸುರನ ಬಗ್ಗೆ, 2 ಥರ ಕಥೆನ ಹೇಳ್ತಾರೆ ಇಲ್ಲಿ ಜನಗಳು. ಬಟ್ ಇಲ್ಲೂ ಒಂದು ಕತೆ ಇದೆ. ಅಂದರೆ
ಅದೇ ರಿಲೇಟೆಡ್ ಕತೆ. ಬಟ್ ಈಶ್ವರ ತ್ರಿಶೂಲವನ್ನು ಎಸೆದಾಗ ಈ ಜಾಗ ಈ ರೀತಿ ಭಸ್ಮವಾಗಿ ಈ ಥರ ರೂಪುಗೊಂಡಿರೋದು ಅಂತ ಹೇಳ್ತಾರೆ ಕತೆ ಪ್ರಕಾರ. ಮತ್ತು ಈ ಯಾಣ ವಿಲೇಜ್ ಏನಿದೆ ಇದು ಯಾವ್ಯಾವ ನಗರಗಳಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಮತ್ತು ಹೇಗೆ ಸಂಧಿಸುತ್ತೆ ಈ ಜಾಗ ಸಿಟಿಗಳನ್ನು, ಬೇರೆ ಬೇರೆ ಊರು, ಸಿರ್ಸಿ ರೂಟು, ಅಂಕೋಲ ರೂಟ್ ಇರ್ಬೋದು, ಕುಮಟಾ ರೂಟ್ ಇರ್ಬೋದು, ಅದನ್ನೆಲ್ಲ ಇಲ್ಲಿ ಬರೆದಿದ್ದಾರೆ. ಮತ್ತು ಸೈಂಟಿಫಿಕ್ ಆಗಿ ಕೆಲವೊಂದು ವಿಷಯಗಳನ್ನು ಇದನ್ನು ಬರೆದಿದ್ದಾರೆ. ಈ ಕಡೆ ಈ ಥರ ಪ್ಲೇಸ್ಗಳಿಗೆ ಬಂದಾಗ ಸ್ವಲ್ಪ ಬೋರ್ಡ್ ಕಡೆ ಗಮನ ಕೊಡಿ, ಅಲ್ಲಿ ಇದರ ಇತಿಹಾಸನ ಬರೆದಿರ್ತಾರೆ ಮತ್ತು ಕೆಲವೊಂದು ಮಾಹಿತಿಗಳನ್ನು ಬರೆದಿರ್ತಾರೆ. ಸೊ ಯಾ ಓಕೆ, ಯಾಣದ ಬಗ್ಗೆ ನನಗೆ ಗೊತ್ತಿರುವಷ್ಟು ಮತ್ತು ನಾನು ಕೇಳಿರುವಷ್ಟು ಮತ್ತು ದೊಡ್ಡವ್ರು ನನಗೆ ಹೇಳಿರುವಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ, ಇಲ್ಲೇನೇನಿದೆ ಎಲ್ಲನೂ ತೋರಿಸಿದ್ದೀನಿ ಆಲ್ಮೋಸ್ಟು. ಸೊ ನಮಗೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮ್ಮೂರಲ್ಲಿ ಏನಿದೆ ಬರೀ ಬೀಚ್ ಮಾತ್ರ ಅನ್ನೋರಿಗೆ ಇಡೀ ಉತ್ತರ ಕನ್ನಡ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ಸೊ ನೋಡ್ತಾ ಇರಿ, ವಿಡಿಯೋಗಳು ಬರ್ತಾ ಇರುತ್ತೆ. ಭಸ್ಮಾಸುರನ ಸಂತೆ ಡ್ಯಾನ್ಸ್ ಆಡಿ ಭಸ್ಮಾಗಿ ಸ್ಥಳ ಅಂತ ಹೇಳ್ತಾರೆ ಇದು. ಹಂಗಾಗಿ ಇದು ಮಣ್ಣೆಲ್ಲ ಕಪ್ಪು. ಓಕೆ, ಮಣ್ಣೆಲ್ಲ ಕಪ್ಪು. ನೋಡಿದ್ರೆ ಮಣ್ಣೆಲ್ಲ ಕಪ್ಪು. ಅದು ಮೊಯ್ನಿ ಶಿಖರ ಅಂತ ಹೇಳೋದು. ವಿಷ್ಣು ಮೊಯ್ನಿ ಅವತಾರ ತಾಳಿ ಭಸ್ಮಾಸುರನ ಅಂತ ಡ್ಯಾನ್ಸ್ ಆಡಿ ಈಗ ಮೇಲೆ ಆಗಿದ್ದು ಮೊಯ್ನಿ ಶಿಖರ ಅಂತ ಹೇಳೋದು. ಇದು ಶಿವ ಬೈರೇಶ. ಓಕೆ ಓಕೆ. ರೊಕ್ಕಿದ್ರೆ ಗೋಕರ್ಣ, ಸೊಕ್ಕಿದ್ರೆ ಯಾಣ ಒಂದು ಗಾದೆ ಇದೆಯಲ್ಲ, ಹೋಗಿ ಬರುವಷ್ಟರಲ್ಲಿ ಆ ಮಾತು ಅನುಭವ ಆಗುತ್ತೆ. ನಿಜ, ರೊಕ್ಕಿದ್ರೆ ಗೋಕರ್ಣ, ಸೊಕ್ಕಿದ್ರೆ ಯಾಣ. ಬಾವ ಅಂತೂ ಯಾಣಕ್ಕೆ ಹೋಗಿ ಬಂದ್ವಿ. ತುಂಬ ವರ್ಷ ಆಗಿತ್ತು, 5 ವರ್ಷ ಆಗೋಗಿತ್ತು ಯಾಣಕ್ಕೆ ಹೋಗಿ. ಸೊ ಏನು ಅನಿಸ್ತಾ? ಪ್ಲೇಸ್ ಮಾತ್ರ ಸೂಪರ್ ಬಾವ, ಸಖತ್ತಿತ್ತು. ಒಂದೊಳ್ಳೆ ಟ್ರಿಪ್ ಆಯ್ತು ಇವತ್ತು. ಸಖತ್ ಸುಸ್ತಾಯ್ತು. ಮತ್ತೆ ಹಂಗೆ ಈಗ ಇಲ್ಲೊಂದು ಚಾ ಕುಡ್ಕೊಪ್ಪ. ಈಗ ಇಲ್ಲಿ ಚಾ ಕುಡಿಬೇಕು, ಅದಕ್ಕೆ ಹೋಗ್ತಾರೆ. ಬನ್ನಿ ಚಾ ಕುಡಿಯೋಣ.